ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಸಂಡೇ 5:30 ಆಗಿದೆ. ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಿ. ಇಲ್ಲಿ ನಾವು ಇವಾಗ 5:30 ಮನೆಯಿಂದ ಹೊರಟಾಗ ನಾವು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಒಂದು 2 ವೀಕ್ಸ್ ಆಗಿತ್ತು, ಒಂದು ಹರಕೆ ಇತ್ತು, ಅದು ತೀರಿಸ್ಬೇಕಿತ್ತು, ಹಾಗಾಗಿ ಹೋಗ್ತಾ ಇದ್ದೀವಿ. ನಾವು ರೀಚ್ ಆದಾಗ 5:45 ಆಗಿಬಿಟ್ಟಿತ್ತು. ನೋಡಿ, ಎಷ್ಟು ರಶ್ ಇದೆ ಅಂದರೆ ಸಿಕ್ಕಾಬಿಟ್ಟೆ ರಶ್ ಇತ್ತು ಇವತ್ತು. ವೆಹಿಕಲ್ಸ್ ಎಲ್ಲ ನೋಡಿ, ಕಾರ್ ಪಾರ್ಕಿಂಗ್ಗೆ ಜಾಗ ಇರಲಿಲ್ಲ. ಇಲ್ಲೇ ಪಕ್ಕದಲ್ಲೇ ಹಾಕ್ಬಿಟ್ಟು ನಾವು ಕೂಡ ಹೋದೋ. ನೋಡಿ, ವೆಹಿಕಲ್ಸಲ್ಲೆಲ್ಲ ಗಾಡಿ ವೆಹಿಕಲ್ಸು, ಕಾರ್ ವೆಹಿಕಲ್ಸು ಎಲ್ಲ ಸಿಕ್ಕಾಬಿಟ್ಟೆ. ಅಷ್ಟೊಂದು ಜನ ಇವತ್ತು ಸಂಡೇ ಆದ್ದರಿಂದ ಸಿಕ್ಕಾಬಿಟ್ಟೆ ಜನ ಬರ್ತಾರೆ. ಇಲ್ಲಿ ಚಕ್ಲಿ ತಗೊಂಡು ನಮ್ಮ ಚಕ್ಲಿ ಮತ್ತು ಬೇರೆ ಇನ್ನೊಂದು ಹರಕೆ ಇತ್ತು, ಅದು ತಗೊಂಡು ನಾನು ಒಂದು ಚಕ್ಲಿ ತಗೊಂಡು ಹರಕೆಗೆ ತೀರ್ಸೋಣ ಅಂತೇಳ್ಬಿಟ್ಟು ತಗೊಂಡು ದರ್ಶನ ಎಲ್ಲ ಮಾಡಿಕೊಂಡು, ಅಲ್ಲೇನು ವೀಡಿಯೋ ಎಲ್ಲ ಮಾಡ್ಕೊಳಂಗಿಲ್ವಲ್ಲ, ಹಾಗಾಗಿ ಇಲ್ಲಿ ಕೂತ್ಕೊಂಡು ಬಂದು ಚಕ್ಲಿ ಎಲ್ಲ ತಿಂತಾ ಕೂತಿದ್ದೋ. ಪಾಪುಗೂ ಒಂಚೂರು ತಿನ್ನಿಸ್ಕೊಂಡು ಆಟ ಆಡಿಕೊಂಡು ಎಷ್ಟು ಸಿಕ್ಕಾಬಿಟ್ಟೆ ಅಂದರೆ 6 ಗಂಟೆನೇ ಆಗೋಯ್ತು ಹೇಳ್ಬೇಕಂದ್ರೆ. 6:10 ಆಯಿತು. ಅಷ್ಟು ರಶ್ ಇತ್ತು ಇವತ್ತು ಸಿಕ್ಕಾಬಿಟ್ಟೆ ನೋಡಿ. ಆಮೇಲೆ ಲೈಟು ಒಳಗಡೆ ಅಂದರೆ ಗರ್ಭಗುಡಿ ಒಳಗಡೆ ಲೈಟ್ ಹಾಕೋಲ್ವಂತೆ, ಹಾಗಾಗಿ ಅದಕ್ಕೆ ಬೇಗ ಬನ್ನಿ ದರ್ಶನ ಮಾಡ್ಕೊಳ್ಳಿ ಅಂತ ಕರೀತಾಯಿದ್ರು ಎಲ್ಲರನ್ನೂ ಕೂಡ. ನಾವು ಹೋಗಿದ್ದು ಲೇಟ್ ಆಯಿತು ಹೇಳ್ಬೇಕಂದ್ರೆ. ಸರಿ ಅಂತೇಳ್ಬಿಟ್ಟು ಇವಾಗ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಇಲ್ಲೆಲ್ಲ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ತಗೊಂಡು, ಫೋಟೋ ಎಲ್ಲ ತಗೊಂಡು ಬಂದು. ತುಂಬ ಚೆನ್ನಾಗಿತ್ತು. ಬಟ್ ನಾವು ಒಂದು 2-3 ಹರಕೆ ಮಾಡ್ಕೊಂಡಿದ್ದೆ, ಅದು 2-3 ಹರಕೆನೂ ಕೂಡ ನೆರವೇರಿದೆ. ಅಷ್ಟು ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಇದು ಕೊರಗಜ್ಜ ಸ್ವಾಮಿ. ನನಗಂತೂ ತುಂಬ ಖುಷಿಯಾಗುತ್ತೆ. ಮತ್ತು ಅಲ್ಲಿಂದ ಬಂದು ಇಲ್ಲಿ ಗುಳಿಗರಾಜ ದೇವಸ್ಥಾನ ನೋಡಿ, ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲೇ ಎಷ್ಟು ಬೇಗ ಕತ್ತಲೆ ಆಗೋಯ್ತು ಅಂತ ಹೇಳ್ಬಿಟ್ಟು ನೋಡಿ, ಸ್ವಲ್ಪ ಬೆಳಕಿದೆ ಮತ್ತು ದರ್ಶನ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಮತ್ತೆ ಕತ್ತಲೆ ಆಗಿಬಿಡುತ್ತೆ. ಅಲ್ಲೋಗಿ ಒಳಗಡೆ ಎಲ್ಲ ನಮಗೆಲ್ಲರಿಗೂ ಕೂಡ ಕಾಯಿಂದು ಪ್ರತಿಯೊಬ್ಬರಿಗೂ ಅಲ್ಲಿ ಕ್ಯೂ ಸಿಸ್ಟಮಲ್ಲಿ ನಿಂತಿದ್ರು ದೇವಸ್ಥಾನದಲ್ಲಿ. ಎಲ್ಲರಿಗೂ ಕೂಡ ಕಾಯಿ ಮೇಲೆ ಇದೆಲ್ಲ ಕರ್ಪೂರ ಎಲ್ಲ ಹಚ್ಬಿಟ್ಟು ಅವ್ರಿಗೆಲ್ಲರಿಗೂ ದೃಷ್ಟಿ ದೋಷ ಆ ಥರ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ದೃಷ್ಟಿ ದೋಷ ಎಲ್ಲ ತೆಗೆದು ಕಾಯಿ ಹೊಡಿತಾರೆ. ಅದೆಲ್ಲ ಮಾಡಿದ್ರು. ನಿಜವಾಗ್ಲೂ ಪುಣ್ಯ, ನಮ್ಮ ಪುಣ್ಯ ಆ ಥರ ಸಿಕ್ಕಿದ್ದು. ಯಾಕೆಂದರೆ ಅದನ್ನೆಲ್ಲ ಹೇಳ್ಬೇಕಂದ್ರೆ ನಾವು ದುಡ್ಡು ಕೊಟ್ಟು ಹರಕೆ ಥರ ಮಾಡಿಸ್ಕೋತಾರೆ ಕೆಲವು ಕಡೆ. ಬಟ್ ಇಲ್ಲಿ ಹಾಗೆ ಮಾಡ್ತಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ಕಾರ್ ಹತ್ರ ಬಂದು ಇಲ್ಲಿ ನೋಡಿ, ನಮ್ಮ ಪಾಪುಗೆ ಹಾಲೆಲ್ಲ ಕುಡಿಸಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ಏನಾದ್ರು ತಿನ್ನಿಸೋಣ ಅಂತೇಳ್ಬಿಟ್ಟು ಬಿಸ್ಕೆಟು ಮತ್ತು ಕೇಕೆಲ್ಲ ಇತ್ತು. ಯಾಕೋ ಕೇಕು ತಿನ್ನಲಿಲ್ಲ, ಅದು ಒಂಥರ ಇಷ್ಟ ಆಗಲಿಲ್ಲ ಅನಿಸುತ್ತೆ ಅವನಿಗೆ. ಸರಿ ಅಂತೇಳ್ಬಿಟ್ಟು ಸ್ವಲ್ಪ ಬಿಸ್ಕೆಟೇ ತಿಂತಾಯಿದ್ದ. ನಾವು ಹಿಂಗೆ ಏನೋ ಮಾತಾಡ್ತಾಯಿದ್ವು, ಎಷ್ಟು ಬೇಗ ಕತ್ತಲೆ ಆಗೋಯಿತು ಅಂತ ಹೇಳ್ಕೊಂಡು. ಸ್ವಲ್ಪ ಬೇಗ ಹೊರಟಿದ್ರೆ ಸರಿ ಆಗ್ತಾಯಿತ್ತು. ಕೇಕು ಯಾಕೋ ಒಂಥರ ಮೊಟ್ಟೆ ಸ್ಮೆಲ್ ಹೊಡಿತಾ ಇದೆ ಅಂತ ಏನೋ ಅಂತ ಇದ್ದೆ. ನಮಗೆ ಡೈರೆಕ್ಟಾಗಿ ಮೊಟ್ಟೆ ತಿಂದು ಅಭ್ಯಾಸ ಇಲ್ವಲ್ಲ, ಹಾಗಾಗಿ ಅದು ಒಂಥರ ಮೊಟ್ಟೆ ಸ್ಮೆಲ್ ಹೊಡಿತಾಯಿತ್ತು. ಎಲ್ಲ ಕೇಕ್ಗಳಿಗೂ ಮೊಟ್ಟೆ ಹಾಕಿರ್ತಾರೆ, ಅದು ಗೊತ್ತಿರೋ ವಿಷಯನೇ. ಅದಕ್ಕೆ ಅದು ಸ್ಮೆಲ್ ಬರ್ತಿದೆ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ. ಸರಿ ಅಂತೇಳ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಹಾಗೆ ಬಿಸ್ಕೆಟ್ ಎಲ್ಲ ತಿಂದ್ಕೊಂಡು ಏನೇನೋ ಮಾತಾಡ್ತಾಯಿದ್ದು. 6:30 ಹಾಗೇ ಹೋಯಿತು. ಸರಿ ಅಂತೇಳ್ಬಿಟ್ಟು ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ಬೇಗ ಹೊರಡಬೇಕಿತ್ತು, ಆದ್ರೂ ನಾನು ತಲೆ ಸ್ನಾನ ಮಾಡೋವ್ರಿಗೆ 5:15 ಆಯಿತು. 5:15 ಆಗಿ ಬೇಗ ತಲೆನೂ ಬಚ್ಚಲಿಲ್ಲ, ರೆಡಿ ಆಗಿಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ರೆಡಿ ಆಗಿಬಿಟ್ಟು ಹಾಗೆ ಹೊರಟು. 5:30 ಮನೆ ಬಿಟ್ಟಾಗ 5:35, ಅಲ್ಲಿಗೆ ಹೋಗೋರಿಗೆ 5:45 ಆಯಿತು ದೇವಸ್ಥಾನದ ಹತ್ರ ಹೋಗೋವರೆಗೆ. ಸರಿ ಅಂತೇಳ್ಬಿಟ್ಟು ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಹೊರಗಡೆ ಏನೂ ತಿನ್ನಲಿಲ್ಲ, ಏಕೆಂದರೆ ಸೋಮವಾರ ಷಷ್ಠಿ ಇರೋದ್ರಿಂದ ಹೊರಗಡೆ ಏನೂ ತಿನ್ನಲಿಲ್ಲ. ಮನೆ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ನೋಡಿ, ಅಲ್ಲೆಲ್ಲ ಲೈಟೆಲ್ಲ ಅರೇಂಜ್ ಮಾಡಿದ್ದಾರೆ ಸುಬ್ರಹ್ಮಣ್ಯ ಟೆಂಪಲ್ ಹತ್ರ. ಅಲ್ಲೆಲ್ಲೂ ಹೋಗಲಿಲ್ಲ, ಸೀದಾ ಮನೆಗೆ ಬಂದು ಈಗ ನಮ್ಮ ಪಾಪುಗೆ ಹಾಲೆಲ್ಲ ಕುಡಿಸ್ಬೇಕು. ಹಾಲು ಕಾಯಿಸಿ ಹಸುನ ಅಲ್ಲೇ ಕುಡಿಸ್ತಿದ್ವಿ. ಇನ್ನೇನು 1 ಇಯರ್ ಇದ್ದಾಗಿಂದನೇ ಕೂಡ ಕೊಡ್ತಾಯಿದ್ವಿ ಅವನಿಗೆ. ಇಲ್ಲಿ ಹಾಲಿಡ್ತಾಯಿದ್ದೆ, ಅವನು ಕಾಯ್ಸೋಕ್ಕೆ ಹಾಲಿಟ್ಟೆ. ಕಾಯಿಸ್ಬಿಟ್ಟು ಇಲ್ಲಿ ಸ್ವಲ್ಪ ಆಟ ಆಡ್ತಾಯಿದ್ದ ಅವನು. ಆಡಿಕೊಂಡು ಆರಾಮಾಗಿ ಬೇರೆ ಕಡೆ ಹೋದರೆ ಇಷ್ಟೊಂದು ಇದು ಮಾಡಲ್ಲ. ಮನೇಲಿ ಅವ್ನಿಗೆ ಎಲ್ಲೋದ್ರೂ ಮನೇಲಿ ಬಂದುಬಿಡ್ಬೇಕು. ಅದು ಮನೇಲಿ ಬಂದರೆ ಏನೋ ಖುಷಿ, ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ. ಯಾರಾದರೂ ಆಟ ಆಡ್ಸೋರು ಇರಬೇಕು,
ಇವಾಗ ಸದ್ಯಕ್ಕೆ ನಮ್ಮಮ್ಮ ಇದ್ದಾರೆ, ಹಂಗಾಗಿ ಆಟ ಆಡಿಸ್ಕೊಂಡು ಸುಮ್ಮನಿರ್ತಾನೆ. ಒಂದು ನಿಮಿಷ ಸುಮ್ಮನಿರಲ್ಲ, ಒಂದು ಸೆಕೆಂಡು ಸುಮ್ಮನಿರಲ್ಲ. ಬಟ್ ನಾನು ನಿಜವಾಗ್ಲೂ ಇವ್ನು ನೋಡಿಕೊಂಡು ಕೆಲಸ ಮಾಡೋದಿದೆಯಲ್ಲ, ಭಾರೀ ಹಿಂಸೆ ಹೇಳ್ಬೇಕಂದ್ರೆ. ಅಷ್ಟು ತರಲೆ, ಒಂದು ಸೆಕೆಂಡು ಸುಮ್ಮನಿರಲ್ಲ. ಅಷ್ಟು ಏನಾದ್ರು ನಾನು ಚೇಷ್ಟೆ ಮಾಡ್ತಾನೆ ಇರ್ತಾನೆ. ಇಲ್ಲಿ ಹಾಗೆ ಏನೋ ಮಾತಾಡ್ತಾಯಿದ್ದೋ ಹಬ್ಬದ ಬಗ್ಗೆ. 7:30 ಟೈಮು. ನಮ್ಮ ಕಡೆ ಸಂಕ್ರಾಂತಿಗೆ ಕಿಚಡಿ ಮಾಡೋದು. ಜೋಳದ ಊಟ ಆಗ್ತೈತೆ ಅಂತ ವಿಡಿಯೋ ಮಾಡ್ತಿದ್ಯಾ? 9 ಗಂಟೆದು ಮಾಡು, 9 ಗಂಟೆ ಆಗ್ತಾಗ ಹಾಕಿದಾಗ ಮಾಡು. ಇದೆಲ್ಲ ಪ್ರೂಫ್ ಇಟ್ಕೊಂಡಿರೋದು. ಮಧ್ಯಾಹ್ನ ಊಟ ಮಾಡಿಲ್ವಲ್ಲ, ಅದಕ್ಕೆ ಹಾಕ್ಕೊಟ್ರದು ಊಟನ. ಬೇಗ ಬೇಗ ಊಟ ಹಾಕ್ಕೊಟ್ರದು. ಸತ್ಯನೇ ಹೇಳ್ತಾರೆ, ಮಧ್ಯಾಹ್ನ ಊಟ ಮಾಡಿಲ್ವಲ್ಲ ಅದಕ್ಕೆ ಇವಾಗ ಇಷ್ಟು ಬೇಗ 7:30ಗೆ ಊಟ ಮಾಡ್ತಾ ಇರೋದು. ಸರಿನಾ? ಸತ್ಯನ್ನೇ ಹೇಳ್ತಾ ಇರೋದು, ಸುಳ್ಳಂತೂ ಹೇಳ್ತಿಲ್ಲ. ನಾವು ಸತ್ಯವಾಗೇ ನಡ್ಕೊಳ್ಳೋದು, ಸುಳ್ಳೇನು ಹೇಳಲ್ಲ. ಅನಿವಾರ್ಯ ಬಿದ್ದಾಗ ಮಾತ್ರ ಸುಳ್ಳು ಹೇಳೋದು ನಾವು. ಸತ್ಯವಾಗೇ ನಡ್ಕೊಳ್ಳೋದು ನಾವು. ನಮ್ಮ ಕಡೆ ಹಂಗೆ. ನಮ್ಮದು ವಿಚಿತ್ರ ಊರು. ಸಂಕ್ರಾಂತಿಗೆ ಕಿಚಡಿ ಮಾಡ್ತೀವಿ, ಈ ಹಬ್ಬಕ್ಕೆ ಇಡ್ಲಿ ವಡೆ ಆ ಥರ ಮಾಡ್ತಾರೆ. ಷಷ್ಠಿಗೆ ನಿಮ್ಮ ಕಡೆ ಏನು ಸಂಕ್ರಾಂತಿಗೆ ಏನು ಮಾಡೋದು? ನಿಮ್ಮ ಕಡೆ ಏನು ಮಾಡೋದು ಸಂಕ್ರಾಂತಿಗೆ? ಏನು ಮಾಡೋದು? ಅಲ್ಲ, ಊಟ ಏನು ತಿಂಡಿ ಬೆಳಗ್ಗೆ ಟೈಮು ನಿಮ್ಮ ಕಡೆ? ಸಂಕ್ರಾಂತಿಗೆ ಯಾರು ಇಡ್ಲಿ ಮಾಡ್ತಾರೆ? ಏಕೆ ಸಂಕ್ರಾಂತಿಗೆ ಅನ್ನ ತಿನ್ನಲ್ವ ಯಾರು? ಆಯ್ ಏನಪ್ಪ, ನಿಮ್ಮ ಕಡೆ ಏನು ಮಾಡ್ತೀರಾ ಸಂಕ್ರಾಂತಿ ಹಬ್ಬಕ್ಕೆ ಹೇಳಿ. ಸರಿ, ಅಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಮಾತಾಡ್ಕೊಂಡು ತಮಾಷೆ ಮಾಡಿಕೊಂಡು ಸರಿ ರೇಗಿಸ್ಕೊಂಡು ಅದಾದಮೇಲೆ ಊಟ ಎಲ್ಲ ಮುಗೀತು ನಮ್ಮ ಹಸ್ಬೆಂಡ್ದು. ಸರಿ ಅಂತ ಹೇಳಿ ಸ್ವಲ್ಪ ಪೂಜೆ ಐಟಮ್ ತರಬೇಕಿತ್ತು ಷಷ್ಠಿ ಹಬ್ಬಕ್ಕೆ. ಇಲ್ಲಿ ಸ್ವಲ್ಪ ಗೆಜ್ಜು ವಸ್ತ್ರ ಮತ್ತು ಸ್ವಲ್ಪ ಬೆಣ್ಣೆ ಮತ್ತು ದೇವ್ರಿಗೆ ಇದು ದೀಪ ಮತ್ತು ಕರ್ಪೂರ, ಗಂಧದ ಕಡ್ಡಿ, ನಾಗರದ್ದು ಇದು ಬರುತ್ತಲ್ಲ, ಚಿನ್ನ ಬೆಳ್ಳಿ ಅಂತ ಹೇಳ್ತೀವಲ್ಲ ಅದು, ಇದೆಲ್ಲ ತಗೋಬೇಕಿತ್ತು. ಹಾಗಾಗಿ ಇಲ್ಲಿ ಬಂದು ಮತ್ತು ಹಣ್ಣು ಎಲ್ಲ ತಗೋಬೇಕಿತ್ತು. ಇದೆಲ್ಲ ತಗೊಂಡು ಸರಿ ಅಂದ್ಬಿಟ್ಟು ಹೊಡ್ತಾಯಿದ್ದೀವಿ. ಇಲ್ಲೆಲ್ಲ ಚೆನ್ನಾಗಿ ಕೊಟ್ಟರು ಐಟಮ್ ಎಲ್ಲ. ದೀಪಗಳೆಲ್ಲ ನೋಡಿ ಎಷ್ಟು ವೆರೈಟಿ ಥರ ದೀಪಗಳಿದೆ. ಅದೆಲ್ಲ ಮುಗಿಸ್ಕೊಂಡು ಹಿಂಗೆ ನಮ್ಮ ಮನೆ ಸುತ್ತಮುತ್ತ ಈ ಕಡೆ ನಾವು ಈ ಏರಿಯಾದಲ್ಲಿ ಇರಲಿಲ್ವಲ್ಲ, ಬೇರೆ JP ನಗರದಲ್ಲಿದ್ದು. ಈ ಏರಿಯಾದಲ್ಲಿ ಎಲ್ಲಿ ಉತ್ತಾ ಇದೆ ಅಂತ ನೋಡ್ತಾಯಿದ್ದು. ಎಷ್ಟು 8:30 ನೈಟು ಎಲ್ಲಿ ಕಾಣಿಸುತ್ತೆ ಉತ್ತಾ ನಿಜವಾಗ್ಲೂ. ಆದರೂ ಕೂಡ ಕೆಲವು ಸೈಟಲ್ಲಿ ಇರ್ಬೋದೇನೋ, ಕ್ಲೀನ್ ಮಾಡಿರ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಅಂದ್ಬಿಟ್ಟು ನೋಡ್ತಾಯಿದ್ದೋ. ಬಟ್ ಎಲ್ಲೂ ಸಿಗಲಿಲ್ಲ ಹೇಳ್ಬೇಕಂತಂದರೆ. ನನಗೆ ನಗು ಬರ್ತಾಯಿತ್ತು, ಈ ನೈಟು ಉತ್ತಾ ಹುಡುಕ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ಹೋಗ್ಬೇಕಾದ್ರೆ ಸುಬ್ರಹ್ಮಣ್ಯ ದೇವಸ್ಥಾನ ಸಿಗುತ್ತೆ, ಅಲ್ಲಿ ಬಂದು. ಇದು ಫಸ್ಟ್ ಟೈಮೇನೆ ನೋಡೋಣ, ಎಲ್ಲ ಲೈಟಿಂಗ್ಸ್ ಹಾಕಿದ್ರಲ್ಲ, ನೋಡೋಣ ಹೇಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಬಂದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಇದೇ ಫಸ್ಟ್ ಟೈಮು, ಏಕೆಂದರೆ ಈ ಏರಿಯಾದಲ್ಲಿ ನಾವು ಬಂದಿರಲ್ವಲ್ಲ. ಹಾಗಾಗಿ ಸರಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು, ಹೇಗಿದ್ರು ತಲೆಗೆಲ್ಲ ಸ್ನಾನ ಮಾಡಿದ್ವಲ್ಲ, ಸರಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾಯಿದ್ದೀವಿ. ಅಲ್ಲೇ ಕಾಣ್ತಾ ಇದೆಯಲ್ಲ ಹೊರಗಡೆ, ಅಲ್ಲಿ ಕಟ್ಟೆ ಥರ ಇದೆಯಲ್ಲ, ಅಲ್ಲಿ ಉತ್ತಾ ಇದೆ. ಮತ್ತು ಅಲ್ಲಿ ಒಳಗಡೆ ದೇವರಿದೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇನೋ ಲಾಗೇನೋ ಮಾಡೋಕ್ಕೋಗಲಿಲ್ಲ ನಾನು. ಸರಿ ಅಂದ್ಬಿಟ್ಟು ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾಯಿದ್ರು, ಹಿಂಸೆ ಮಾಡಿದ್ರು. ಪ್ರಸಾದ ತಿನ್ನಿ ಬನ್ನಿ ಅಂತ. ನಿಜವಾಗ್ಲೂ ಪ್ರಸಾದ ಸಿಗೋಕ್ಕೂ ಕೂಡ ಪುಣ್ಯ ಮಾಡಿರಬೇಕು. ಅದನ್ನು ಬೇಡ ಅಂತೇಳಿ ಬರೋಷ್ಟು ಮನಸ್ಸಾಗಲಿಲ್ಲ. ಯಾಕೆ ನಮ್ಮ ಹಸ್ಬೆಂಡ್ ಊಟ ಮಾಡಿಬಿಟ್ಟಿದ್ರು, ಸ್ವಲ್ಪ ತಿಂದರು. ಚೆನ್ನಾಗೇ ಊಟ ಮಾಡಿದ್ವಿ. ಓಡ್ತಾನೆ ಚಿನ್ನು, ಪ್ರಸಾದ ಸಿಗ್ತಾನೆ ಚಿನ್ನು ಹೇಳ್ಬಿಟ್ಟು ಮನೆಗೆ ಎಲ್ಲವೇ ಚಿನ್ನು ನೋಡಿ ಇಲ್ಲಿ ಜೊತೆಗೆ ಆಟ ಆಡೋದ್ರಲ್ಲೇ ಟೈಮ್ ಆಗಿಬಿಡುತ್ತೆ. 11 ಗಂಟೆ 11:30 ಮಲ್ಕೊಳ್ಳೋದೆ 11:30 11:45 ಆಗುತ್ತೆ. ನಾನು ಮಲ್ಕೊಳ್ಳೋವರೆಗೆ 12 ಗಂಟೆ 12:30 ಆಗುತ್ತೆ. ಮತ್ತೆ ಮಧ್ಯದಲ್ಲಿ ಏನಾದ್ರು ಆಗಲ್ಲ. ನೈಟ್ ಬೆಳಗ್ಗೆ 6 ಗಂಟೆಗೆ ಎದ್ದೇಳಬೇಕು ಅನ್ಕೊತೀನಿ, 6:30ಗೆ ಎದ್ದೇಳಬೇಕು, ಎದ್ದೊಳಕ್ಕೆ ಆಗಲ್ಲ ನಿಜ. ವೀಡಿಯೋಸ್ ಎಲ್ಲ ಮಾಡಬೇಕು ಏನೇನೋ ಅನ್ಕೋತೀನಿ, ಬಟ್ ಏನು ಮಾಡೋಕ್ಕೆ ಆಗ್ತಾ ಇಲ್ಲ.
ಹಾಗೆ ಕಿಚನ್ ಎಲ್ಲ ಮೇಕ್ ಓವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಕೂಡ. ಮೇಕ್ ಓವರ್ ಮಾಡ್ತೀನಿ, ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡ್ತಾ ಇದ್ದೀರಾ ಕೂಡ ಎಲ್ಲರೂ. ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತಲೂ ಕೇಳ್ಕೊತೀನಿ ಎಲ್ಲರೂ ಕೂಡ. ನಿಮ್ಮ ಪ್ರೀತಿ ವಿಶ್ವಾಸ ಆರೈಕೆ ಎಲ್ಲ ಇದ್ದರೆ ನಾವು ನಿಜವಾಗ್ಲೂ ಈ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ಬೋದು. ಇಲ್ಲಾಂದರೆ ಅಷ್ಟೊಂದು ಯಾರು ನೋಡ್ತಾರೆ ಥರ ಮೈಂಡ್ ಸೆಟ್ಟಲ್ಲಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಓಕೆ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಮಗನೂ ಚೆನ್ನಾಗಿ ಮುದ್ದು ಕೊಡ್ತಿದ್ದಾನೆ ಎಲ್ಲರಿಗೂ. ಒಂಥರ ಖುಷಿ ಮಕ್ಕಳು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಇನ್ನೊಂದು ನಂಗೆ ಕೆನ್ನೆಗೆ ಇನ್ನೊಂದು ಪುಟಣಿ ಇನ್ನೊಂದು ಕೊಟ್ಬಿಡು.